ಸ್ನೇಹಿತರೆ, ನಾನು ಗಜಾನ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ತುಂಬ ಜನ ಕಾಯ್ತಾ ಇದ್ರಿ. ನನಗೂ ಗೊತ್ತು ಏನಂದರೆ ಸೆಪ್ಟೆಂಬರ್ 22 ಬರಲಿ ನಮಗೆ ಬೈಕ್ ಟ್ಯಾಕ್ಸಿ ಬರುತ್ತೆ, ಸೆಪ್ಟೆಂಬರ್ 22 ಬರಲಿ ಬೈಕ್ ಟ್ಯಾಕ್ಸಿ ವಾಪಸ್ ಬರುತ್ತೆ, ನಮ್ಮ ಘನ ಸರ್ಕಾರ ಏನೋ ಒಂದು ಮಾಡಿರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಕಾಯ್ಕೊಂಡು ಕುತ್ಕೊಳ್ತಾ ಇದ್ರಿ. ಬೈಕ್ ಟ್ಯಾಕ್ಸಿಯವರಾಗಿರ್ಬೋದು, ಆಟೋದವರಾಗಿರ್ಬೋದು ಕಾಯ್ತಾ ಇದ್ರಿ. ಬಟ್ ಇವಾಗ ಅಪ್ಡೇಟ್ ಬಂದಿದೆ, ಸ್ವಲ್ಪ ಲೇಟಾಗಿ ಅಪ್ಡೇಟ್ನ ಕೊಡ್ತಾ ಇದ್ದೀನಿ. ಯಾಕಪ್ಪ ಅಂದರೆ ನಮಗೆ ಅಪ್ಡೇಟ್ ಬರೋಕ್ಕೆ ತುಂಬ ಲೇಟ್ ಆಗೋಯ್ತು. ಸುಮ್ಮನೆ ಏನೋ ಒಂದು ಹಿಂದೆ ಇರೋ ಅಪ್ಡೇಟ್ನ ಕೊಡೋ ಬದಲು ಇರೋವಂತಹ ಅಪ್ಡೇಟು ಬೈಕ್ ಟ್ಯಾಕ್ಸಿ ಬಗ್ಗೆ ಏನಾಯಿತು ಅಂತ ಹೇಳ್ಬಿಟ್ಟು ಅಪ್ಡೇಟ್ನ ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನೊಂದು ಹೇಳಬೇಕು ಅಂದರೆ, ನಿಮಗೆ ತುಂಬ ಜನ ಕೇಳ್ತಾ ಇರ್ಬೋದು ಏನಂದರೆ, ನಮಗೆ ಆಲ್ರೆಡಿ ನಾವೆಲ್ಲ ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದ್ವಲ್ಲ, ಹೇಗೋ ಓಡಿಸ್ತಾ ಇದ್ದೀವಿ, ಓಡಿಸ್ಕೊಂಡು ಹೋಗ್ತೀವಿ ಬಿಡಿ, ನಮಗೆ ಸರ್ಕಾರದಿಂದ ಅಥವಾ ಹೈಕೋರ್ಟಿಂದ ಏನಕ್ಕೆ ಬೇಕು ನಮ್ಗೆ ಪರ್ಮಿಷನ್ ಎಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಕೂಡ ಕೇಳ್ತಾ ಇದ್ರಿ. ಅದಕ್ಕೆ ಆಟೋದವ್ರು ಏನು ಹೇಳ್ತಾ ಇದ್ರು ಅಂದರೆ, ಇಲ್ಲಪ್ಪ ಇವರು ಈಗ ಪರ್ಮಿಷನ್ನೇ ಇಲ್ಲ, ಏನೋ ಒಂದು ಸ್ವಲ್ಪ ಬೈಕ್ ಟ್ಯಾಕ್ಸಿ ಪರ ಹೈಕೋರ್ಟಲ್ಲಿ ಎದ್ದ ತಕ್ಷಣವೇ ಇವರು ಸ್ಟಾರ್ಟ್ ಮಾಡಿಬಿಟ್ರು. ಫಸ್ಟು ರ್ಯಾಪಿಡೋ ಮಾಡಿಬಿಟ್ರು, ಆಮೇಲೆ ಊಬರ್ ಮಾಡಿಬಿಟ್ರು, ಓಲಾನು ಕೂಡ ಸದ್ಯದಲ್ಲಿ ಮಾಡೋ ಪ್ಲ್ಯಾನಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಈ ರೀತಿ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಲ್ಲಲ್ಲಿ ಕೂಡ ಆಟೋದವರು ಕೂಡ ಬೈಕ್ ಟ್ಯಾಕ್ಸಿನ ಹಿಡಿಯುವಂಥ ಪ್ರಯತ್ನ ಅಂದರೆ ಹಿಡಿದ್ಬಿಟ್ಟು ಆರ್ ಟಿ ಒ ಕೊಡೋದಾಗಿರ್ಬೋದು, ಇಲ್ಲ ವಿಡಿಯೋ ಮಾಡಿಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡೋದಾಗಿರ್ಬೋದು, ಈ ರೀತಿ ಎಲ್ಲನೂ ಕೂಡ ನಮಗೂ ಕೇಳಿ ಬರ್ತಾ ಇದೆ. ನೀವು ಕೂಡ ನೋಡ್ತಾ ಇದ್ದೀರಾ. ಈಗ ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರೋಣ ಅಂದರೆ, ಏನು ಮಾಡಿದ್ರು, ಏನು ಸರ್ಕಾರ ಏನು ಮಾಡ್ತು, ಅದೇ ರೀತಿ ನಮ್ಮ ಹೈಕೋರ್ಟ್ ಏನು ಮಾಡುತ್ತು ಅಂತೇಳಿ ತಿಳಿಸ್ಬೇಕಾದ್ರೆ 22ನೇ ತಾರೀಕು ಏನು ಇಯರ್ನಿಂಗ್ ಇಟ್ಟಿದ್ರು, ನಮ್ಮ ಸರ್ಕಾರಕ್ಕೆ ಗಡುವನ್ನು ಕೊಟ್ಟಿದ್ರು. ಏನಪ್ಪ ಅಂದರೆ, ಏನೋ ಒಂದು ಅನುಮೋದನೆ ಮಾಡಿ ಯಾವುದೇ ರೀತಿ ರೂಲ್ಸ್ಗಳನ್ನ ಮಾಡಿ ಬೈಕ್ ಟ್ಯಾಕ್ಸಿ ಯಾವ ರೀತಿ ತರಬೇಕು ಅಂತ ಹೇಳ್ಬಿಟ್ಟು 22ನೇ ತಾರೀಕು ಒಳಗಡೆ ನೀವು ಅದನ್ನು ಅಪ್ಡೇಟ್ ಮಾಡಿ ಅಂತ ಹೇಳ್ಬಿಟ್ಟು ಏನು ಕೋರ್ಟ್ ಏನಾದ್ರು ಹೇಳಿತ್ತು. ಆದರೆ ಈಗ ಅದನ್ನು ಮತ್ತೆ ಮುಂದಕ್ಕೆ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ 25ನೇ ತಾರೀಕಿಗೆ ಮತ್ತೆ ಮುಂದೆ ಹಾಕಿದ್ದಾರೆ ಹಿಯರಿಂಗ್ ಡೇಟ್ನ. ಇವಾಗ ನೀವು ನೋಡ್ತಾ ಇದ್ದೀರಾ, ಹಿಯರಿಂಗ್ ಡೇಟು ಮುಂದೋಗಿದೆ 25ನೇ ತಾರೀಕು. ಯಾಕಪ್ಪ ಅಂತಂದರೆ, ನಮ್ಮ ಸರ್ಕಾರ ಏನು ಮಾಡಿದೆ, ಒಂದು ಇದನ್ನು ಮಾಡ್ತಾ ಇದೆ, ಏನಂತಾರೆ, ರೂಪರೇಷೆ. ಒಂದು ರೂಪರೇಷೆಗಳನ್ನ ಮಾಡ್ತಾ ಇದೆ ಬೈಕ್ ಟ್ಯಾಕ್ಸಿ ರಿಲೇಟೆಡ್ ಆಗಿ. ಏನಪ್ಪ ಅಂದರೆ, ಯಾವ ರೀತಿ ಬೈಕ್ಗಳನ್ನ ಬಿಡಬೇಕು, ಎಷ್ಟು ಬೈಕ್ಗಳನ್ನ ಬಿಡಬೇಕು,